ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, BA ಸೆಕೆಂಡ್ ಸೆಮಿಸ್ಟರ್ನ ಕರ್ನಾಟಕ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ರಾಜಕೀಯ ಚಿಂತನೆ ಅನ್ನೋ ಪತ್ರಿಕೆ ಅಡಿಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಪ್ಲೇಟೋರವರ ರಾಜಕೀಯ ಚಿಂತನೆಗಳನ್ನು ಅಧ್ಯಯನ ಮಾಡಬೇಕಿದೆ. ಇವತ್ತು ಪ್ಲೇಟೋ ಈ ಜಗತ್ತಿಗೆ ನೀಡಿದಂತಹ ಒಂದು ಅದ್ಭುತ ಚಿಂತನೆ ಅಂತಂದ್ರೆ ಅದು ಆದರ್ಶ ರಾಜ್ಯ ಸಿದ್ಧಾಂತ ಅಂತ ಹೇಳ್ತೇವೆ. ಸೊ ಆ ಆದರ್ಶ ರಾಜ್ಯ ಸಿದ್ಧಾಂತವನ್ನ ಕುರಿತಂತೆ ಪ್ಲೇಟೋರ ಒಂದಿಷ್ಟು ಚಿಂತನೆಗಳನ್ನ ಚರ್ಚೆ ಮಾಡತಕ್ಕಂತಹ ಪ್ರಯತ್ನ ಮಾಡೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ಲೇಟೋ ಜನಿಸಿದಂತಹ ಗ್ರೀಕ್ ನಗರ ರಾಜ್ಯವಾದಂತಹ ಅಥೆನ್ಸ್ ಮತ್ತು ಸ್ಪಾರ್ಟಾದ ನಡುವೆ ಪೆಲಪೊನೇಷಿಯನ್ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಅಥೆನ್ಸ್ ಸೋಲನ್ನಪ್ಪದಾಗ ಕೆಲ ಕಾಲದವರೆಗೆ ಶ್ರೀಮಂತ ಪ್ರಭುತ್ವ ಬರುತ್ತೆ. ಅದಾದ ನಂತರ ಪ್ರಜಾಪ್ರಭುತ್ವ ಸರ್ಕಾರ ಅಥೆನ್ಸ್ನಲ್ಲಿ ಅಧಿಕಾರಕ್ಕೆ ಬರ್ತದೆ. ಆ ಪ್ರಜಾಪ್ರಭುತ್ವ ಸರ್ಕಾರ ಬಹಳಷ್ಟು ಜನವಿರೋಧಿಯಾದಂತಹ ಸರ್ಕಾರವಾಗಿ ಪರಿಗಣಿಸಲ್ಪಡ್ತದೆ. ಅಲ್ಲಿ ಸಾರ್ವಜನಿಕ ಹುದ್ದೆಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಆಡಳಿತದ ಅನುಭವ ಇಲ್ಲದೆ ಇರತಕ್ಕಂಥ ಅಜ್ಞಾನಿಗಳು ಆಡಳಿತ ಚುಕ್ಕಾಣಿಗೆ ಬರ್ತಕ್ಕಂಥ ಕೆಲಸ ಮಾಡಿದ್ರು. ಇದರಿಂದ ಜ್ಞಾನಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಸಾಕಷ್ಟು ಸಂಕಟಗಳು ಎದುರಾಗ್ತಕ್ಕಂಥ ಕೆಲಸ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂತಹ ಈ ಅಸ್ಥಿರ ಮತ್ತೆ ಅಶಾಂತಿಯಿಂದ ಕೂಡಿದ ರಾಜ್ಯಕ್ಕಿಂತ ಭಿನ್ನವಾದಂತಹ ಒಂದು ರಾಜ್ಯದ ಒಂದು ಚಿಂತನೆಯನ್ನ ಪ್ಲೇಟೋ ಮಾಡ್ತಾರೆ. ಅದರ ಪರಿಣಾಮವೇ ಅವರ ಆದರ್ಶ ರಾಜ್ಯ ಪರಿಕಲ್ಪನೆ ಅಥವಾ ಸಿದ್ಧಾಂತ ಮೂಡಿ ಬಂತು ಅಂತ ಹೇಳ್ಬೋದು ನಾವು. ಸೊ ಪ್ಲೇಟೋ ಪ್ರಕಾರ ಆದರ್ಶ ರಾಜ್ಯದ ಅರ್ಥ ಏನು? ಹಾಗಾದ್ರೆ ಯಾವುದು ಐಡಿಯಲ್ ಸ್ಟೇಟ್ ಅಕಾರ್ಡಿಂಗ್ ಟು ಪ್ಲೇಟೋ ಅನ್ನೋದನ್ನ ನೋಡೋದಾಯ್ತು ಅಂತಂದ್ರೆ, ಜನರಿಗೆ ಉತ್ತಮ ಜೀವನವನ್ನ ಒದಗಿಸ್ತಕ್ಕಂತಹ ರಾಜ್ಯವೇ ಆದರ್ಶ ರಾಜ್ಯ ಅಂತ ಹೇಳಿ ಪ್ಲೇಟೋ ನಂಬತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಯಾವ ರಾಜ್ಯ ಜನರಿಗೆ ಉತ್ತಮ ಜೀವನವನ್ನ ಒದಗಿಸ್ಲಿಕ್ಕೆ ಉದ್ದೇಶವನ್ನ ಹೊಂದಿರ್ತದೋ ಅದೇ ಉತ್ತಮ ರಾಜ್ಯ ಅಂತ ಹೇಳಿ ಹೇಳ್ತಾರೆ. ಮುಂದುವರೆದು ವಿಶಾಲ ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಜೆಗಳ ಪರಿಪೂರ್ಣ ಜೀವನಕ್ಕೆ ಅಗತ್ಯ ಇರತಕ್ಕಂತಹ ಶಿಕ್ಷಣವನ್ನ, ನ್ಯಾಯವನ್ನ ಒದಗಿಸೋದ್ರ ಮೂಲಕ ಜ್ಞಾನಿಗಳು ಅಧಿಕಾರವನ್ನ ಚಲಾಯಿಸಬೇಕು. ಆ ಜ್ಞಾನಿಗಳು ಆಸ್ತಿ ಮತ್ತು ಪತ್ನಿಯರನ್ನ ಕುರಿತಂತೆ ಅವರು ನಿರ್ಲಿಪ್ತರಾಗಿರ್ಬೇಕು. ಅಂತಹ ಒಂದು ವ್ಯವಸ್ಥೆ ಆದರ್ಶ ರಾಜ್ಯ ಅಂತ ಹೇಳಿ ಅವರು ವ್ಯಾಖ್ಯಾನಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ವಿಶಾಲವಾದ ಅರ್ಥದಲ್ಲಿ ಪ್ಲೇಟೋನ ದೃಷ್ಟಿಯಲ್ಲಿ ಆದರ್ಶ ರಾಜ್ಯದ ಅರ್ಥ ಏನಪ್ಪಾ ಅಂತಂದ್ರೆ, ಯಾವ ರಾಜ್ಯದಲ್ಲಿ ಶಿಕ್ಷಣ, ಪರಿಪೂರ್ಣ ಜೀವನಕ್ಕೆ ಪೂರಕವಾದಂತಹ ಶಿಕ್ಷಣ, ನ್ಯಾಯ ಸಿಗುತ್ತೋ, ಯಾವ ರಾಜ್ಯದಲ್ಲಿ ತತ್ವಜ್ಞಾನಿಗಳು ಅಂದ್ರೆ ಜ್ಞಾನಿಗಳಾದವರು ಆಡಳಿತವನ್ನ ನಡೆಸ್ತಾರೋ, ಯಾವ ರಾಜ್ಯದಲ್ಲಿ ಆಳುವ ಅರಸರು ಆಸ್ತಿ ಮತ್ತು ಪತ್ನಿಯರ ಅಂದ್ರೆ ಕುಟುಂಬದ ಒಂದು ನಿರ್ಲಿಪ್ತತೆಯನ್ನ ಹೊಂದಿರ್ತಾರೋ ಅಂತಹ ರಾಜ್ಯ ಆದರ್ಶ ರಾಜ್ಯವಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾನೆ, ಆದರ್ಶ ರಾಜ್ಯದಲ್ಲಿ ನ್ಯಾಯ ಗುರಿಯಾಗಿದ್ರೆ ಅದನ್ನು ಸಾಧಿಸುವ ಸಾಧನವಾಗಿ ಶಿಕ್ಷಣ ಇರಬೇಕು. ನ್ಯಾಯ ಮತ್ತು ಶಿಕ್ಷಣ ಆದರ್ಶ ರಾಜ್ಯದ ಎರಡು ಕಣ್ಣುಗಳಾಗಿರ್ತವೆ ಅಂತ ಹೇಳಿ ಆತ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಹೀಗೆ ಆದರ್ಶ ರಾಜ್ಯದ ಒಂದಿಷ್ಟು ಅರ್ಥವನ್ನ ನೋಡಿದ ನಂತರ ಪ್ಲೇಟೋ ಪ್ರತಿಪಾದಿಸಿದ ಈ ಆದರ್ಶ ರಾಜ್ಯದ ಲಕ್ಷಣಗಳನ್ನ ನಾವು ಚರ್ಚೆ ಮಾಡಿದ್ರೆ ಅವರ ಆದರ್ಶ ರಾಜ್ಯದ ಚಿಂತನೆಯ ಒಂದಿಷ್ಟು ತಿಳುವಳಿಕೆ ನಮಗೆ ಮನದಟ್ಟಾಗ್ತಕ್ಕಂಥ ಕೆಲಸ ಮಾಡ್ತದೆ. ಸೊ ಆದರ್ಶ ರಾಜ್ಯದ ಲಕ್ಷಣಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದ್ದು ಸಾಮಾಜಿಕ ವರ್ಗಗಳ ವಿಂಗಡಣೆ ಅಂತ ಹೇಳ್ತೇವೆ. ಅಂದ್ರೆ ಪ್ಲೇಟೋ ಆದರ್ಶ ರಾಜ್ಯದ ಸಮಾಜವನ್ನ 3 ವರ್ಗಗಳಾಗಿ ವಿಂಗಡಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಆದರ್ಶ ರಾಜ್ಯವನ್ನ ಏನು ಕಲ್ಪಿಸ್ಕೊಂಡ್ರವರು, ಆ ಆದರ್ಶ ರಾಜ್ಯದ ಸಮಾಜದಲ್ಲಿ 3 ವರ್ಗಗಳು ಇರಬೇಕು, ಗುಣಾಧಾರಿತ ವರ್ಗಗಳಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಾತ್ವಿಕ ಗುಣವುಳ್ಳತಕ್ಕಂಥವರು ಆಳುವವರಾಗಬೇಕು, ಉತ್ಸಾಹ ಗುಣವುಳ್ಳ ವ್ಯಕ್ತಿಗಳು ಸೈನಿಕರಾಗಬೇಕು,
ಇನ್ನ ಲೋಭಗುಣ ಉಳ್ಳತಕ್ಕಂತಹ ವ್ಯಕ್ತಿಗಳು ಆ ಉತ್ಪಾದಕ ವರ್ಗದವರಾಗಬೇಕು ಅಂತ ಪ್ಲೇಟೋ ಸಮಾಜವನ್ನ ವರ್ಗೀಕರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಜ್ಞಾನಗುಣ ಅಥವಾ ಸಾತ್ವಿಕ ಗುಣ ಉಳ್ಳವರು ಆಳುವ ವರ್ಗ ಅಂತ ಪರಿಗಣಿಸ್ತಾನೆ. ಮುಂದೆ ಧೈರ್ಯ ಮತ್ತು ಉತ್ಸಾಹ ಗುಣ ಇರತಕ್ಕಂಥವರನ್ನ ಸೈನಿಕ ವರ್ಗ ಅಂತ ಕರೀತಾನೆ. ಹಾಗೇನೆ ಭೋಗ ಅಥವಾ ಲೋಭ ಗುಣವುಳ್ಳಂತಹ ವ್ಯಕ್ತಿಗಳನ್ನ ಉತ್ಪಾದಕ ವರ್ಗ ಅಂತ ಹೇಳಿ ಸಮಾಜವನ್ನ ವರ್ಗೀಕರಿಸ್ತಾನೆ. ಮುಂದುವರೆದು ಆ ಒಂದು ಮೂರು ವರ್ಗಗಳ ಕಾರ್ಯವನ್ನ ತಿಳಿಸ್ತಾನೆ ಆತ. ದೇಶವನ್ನ ಮುನ್ನಡೆಸ್ತಕ್ಕಂತಹ ಆಡಳಿತವನ್ನ ನೋಡೋದು ಆಳುವ ವರ್ಗದವರ ಜವಾಬ್ದಾರಿ ಆದ್ರೆ ರಾಜ್ಯದ ರಕ್ಷಣೆಯನ್ನ ಮಾಡೋದು ಸೈನಿಕರ ಜವಾಬ್ದಾರಿ ಆಗಿರ್ತದೆ. ಹಾಗೇನೆ ರಾಜ್ಯದ ಸರ್ವರಿಗೆ ಅಗತ್ಯ ಇರತಕ್ಕಂಥ ವಸ್ತುಗಳ ಉತ್ಪಾದನೆ ವಿತರಣೆ ಮಾಡತಕ್ಕಂಥದ್ದು ಉತ್ಪಾದಕ ವರ್ಗದವರ ಒಂದು ಕಾರ್ಯ ಅಂತ ಹೇಳಿ ಆತ ಹೇಳ್ತಾನೆ. ಮುಂದುವರೆದು ಈ ಮೂರು ವರ್ಗಗಳನ್ನ ಮೂರು ಲೋಹಗಳಿಗೆ ಹೋಲಿಕೆ ಮಾಡ್ತಾನೆ. ಆಳುವ ವರ್ಗವನ್ನ ಬಂಗಾರಕ್ಕೆ, ಸೈನಿಕ ವರ್ಗವನ್ನ ಬೆಳ್ಳಿಗೆ ಮತ್ತು ಉತ್ಪಾದಕ ವರ್ಗವನ್ನ ತಾಮ್ರಕ್ಕೆ ಹೋಲಿಸಿ ಆ ಸಾಮಾಜಿಕ ವರ್ಗೀಕರಣದ ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನ ಪ್ರತಿಪಾದಿಸ್ತಾನೆ. ಅದು ಆದರ್ಶ ರಾಜ್ಯಕ್ಕೆ ಸಾಮಾಜಿಕ ವರ್ಗೀಕರಣ ಅವಶ್ಯ ಅನ್ನೋದು ಆತನ ಒಂದು ನಂಬಿಕೆ ಆಗಿತ್ತು. ಇನ್ನು ಆದರ್ಶ ರಾಜ್ಯದ ಎರಡನೇ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ ಕಾರ್ಯ ನೈಪುಣ್ಯತೆ ಅಂತಕ್ಕಂಥದ್ದು. ಅಂದ್ರೆ ವೃತ್ತಿಯಲ್ಲಿ ಒಂದು ಸ್ಪೆಷಲೈಸೇಷನ್ ಅಂತಂದ್ರೆ ಪ್ರೊಫೆಷನಲ್ ಸ್ಪೆಷಲೈಸೇಷನ್ ಅಂತಕ್ಕಂಥದ್ದು ಆದರ್ಶ ರಾಜ್ಯದ ಒಂದು ಪ್ರಧಾನ ಲಕ್ಷಣ. ಅಂದ್ರೆ ಆಳುವವರು ಆಳ್ಬೇಕು, ಧೈರ್ಯ ಇದ್ದವರು ರಕ್ಷಣೆ ಮಾಡಬೇಕು, ಸೈನಿಕರಾಗಬೇಕು. ಯಾರಿಗೆ ಭೋಗಗುಣ ಇರ್ತದೆ ಅವರು ಉತ್ಪಾದಕ ವರ್ಗದವರಾಗಬೇಕು ಅಂತ ಸಮಾಜವನ್ನ ವರ್ಗೀಕರಿಸುವ ಮೂಲಕ ಆಯಾ ವರ್ಗದವರು ತಮ್ಮ ವರ್ಗಕ್ಕೆ ಸೀಮಿತವಾಗಿ ಕಾರ್ಯವನ್ನ ಚಲಾಯಿಸ್ತಾ ಹೋಗಬೇಕು ಅಂತ ಹೇಳೋದ್ರ ಮೂಲಕ ಉತ್ಪಾದಕ ವರ್ಗದವರು ಉತ್ಪಾದನೆಯಲ್ಲಿ, ಸೈನಿಕ ವರ್ಗದವರು ಸೈನ್ಯ ಚಟುವಟಿಕೆಗಳಲ್ಲಿ, ಆಳುವ ವರ್ಗದವರು ಆಡಳಿತ ನಡೆಸೋದ್ರಲ್ಲಿ ನಿಷ್ಣಾತರಾಗಲಿಕ್ಕೆ, ಸ್ಪೆಷಲೈಸೇಷನ್ ಪಡಿಲಿಕ್ಕೆ ಹಾದಿ ಮಾಡತಕ್ಕಂತಹ ಕೆಲಸವನ್ನ ಆದರ್ಶ ರಾಜ್ಯದ ಒಂದು ಚಿಂತನೆಯಲ್ಲಿ ಪ್ಲೇಟೋ ಕನಸು ಕಾಣತಕ್ಕಂಥ ಕೆಲಸ ಮಾಡಿದ್ರು. ಒಟ್ನಲ್ಲಿ ಮೂರು ವರ್ಗಗಳು ಆಯಾ ವರ್ಗದ ಕರ್ತವ್ಯಗಳನ್ನ ಚಾಚೂ ತಪ್ಪದೆ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮಾಡ್ತಾ ಹೋದಾಗ ವರ್ಕ್ ಸ್ಪೆಷಲೈಸೇಷನ್ ಅಂತ ಏನ್ ಕರಿತೇವೆ ಆ ಕಾರ್ಯ ನೈಪುಣ್ಯತೆ ಜನರಲ್ಲಿ ಬರ್ತದೆ. ಆಗ ರಾಜ್ಯಕ್ಕೆ ಅದು ಭವಿಷ್ಯದಲ್ಲಿ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು ಅವ್ರ ನಂಬಿಕೆ ಆಗಿತ್ತು. ಇನ್ನು ಮೂರನೇ ಲಕ್ಷಣ ಏನಪ್ಪಾ ಅಂತಂದ್ರೆ ವ್ಯವಸ್ಥಿತ ನ್ಯಾಯಾಡಳಿತ ಅಂತಕ್ಕಂಥದ್ದು. ಈ ನ್ಯಾಯ ಅಂತಕ್ಕಂಥದ್ದು ಆದರ್ಶ ರಾಜ್ಯದ ಕೇಂದ್ರ ಬಿಂದುವಾಗಿತ್ತು. ಅಕಾರ್ಡಿಂಗ್ ಟು ಪ್ಲೇಟೋ ನ್ಯಾಯ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದು ವರ್ಗದವರು ಇನ್ನೊಂದು ವರ್ಗದವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದೇನೆ, ಅಂದ್ರೆ ಮೂರು ವರ್ಗಗಳು ಏನಿದಾವೆ, ಆಳುವ, ಸೈನಿಕ ಮತ್ತು ಉತ್ಪಾದಕ ವರ್ಗ, ಈ ವರ್ಗಗಳು ಇನ್ನೊಂದು ವರ್ಗದವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದೆ ತಮ್ಮ ಕಾರ್ಯವನ್ನ ತಾವು ನಿಭಾಯಿಸಿಕೊಂಡು ಹೋಗ್ತಕ್ಕಂಥದ್ದೇ ನ್ಯಾಯ ಅಂತ ಹೇಳ್ತಾನೆ. ಈ ಮೂಲಕ ಆತ ಸಾಮಾಜಿಕ ಮತ್ತೆ ವೈಯಕ್ತಿಕ ಹಿತವನ್ನ ಕಾಪಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದು ನ್ಯಾಯದ ಪರಿಕಲ್ಪನೆ ಆದರ್ಶ ರಾಜ್ಯದಲ್ಲಿ ಕೇಂದ್ರ ಬಿಂದುವಾಗಿ ಪರಿಣಮಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ನಾಲ್ಕನೇ ಲಕ್ಷಣ ಏನು ಅಂತ ಕೇಳಿದ್ರೆ ರಾಜ್ಯ ನಿಯಂತ್ರಿತ ಶಿಕ್ಷಣ ಅಂತಕ್ಕಂಥದ್ದು. ಸ್ಟೇಟ್ ಕಂಟ್ರೋಲ್ಡ್ ಎಜುಕೇಶನ್ ಸಿಸ್ಟಮ್ ಅನ್ನ ಆತ ಪ್ರತಿಪಾದಿಸ್ತಾನೆ. ಆದರ್ಶ ರಾಜ್ಯದಲ್ಲಿ ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೂ ಕೊಡಬೇಕು, ಸಾರ್ವತ್ರಿಕವಾಗಿ ಕೊಡಬೇಕು, ಕಡ್ಡಾಯವಾಗಿರ್ಬೇಕದು, ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾಗಿ ಇರಬೇಕು ಅಂತ ಹೇಳ್ತಾನೆ. ಮುಂದುವರೆದು ಆ ಶಿಕ್ಷಣವನ್ನ ಸುದೀರ್ಘ ಶಿಕ್ಷಣವಾಗಿ ಪ್ರತಿಪಾದಿಸ್ತಾನೆ. ಮೇಲಾಗಿ ಆ ಶಿಕ್ಷಣವನ್ನ ಖಾಸಗಿಯಾಗಿರಬಾರದು, ರಾಜ್ಯದ ನಿಯಂತ್ರಣದಲ್ಲಿ ಸರ್ಕಾರವೇ ಎಲ್ಲರಿಗೂ ಶಿಕ್ಷಣವನ್ನ ಒದಗಿಸ್ತಕ್ಕಂಥ ಒಂದು ರಾಜ್ಯ ನಿಯಂತ್ರಿತ ಶಿಕ್ಷಣ ಇರಬೇಕು ಅಂತ ಹೇಳಿ ಹೇಳ್ತಾನೆ. ಇನ್ನು ಮುಂದೆ ಐದನೇ ಲಕ್ಷಣ ಯಾವುದು ಅಂತಂದ್ರೆ ಕಲೆ ಮತ್ತು ಸಾಹಿತ್ಯಗಳ ಮೇಲೆ ಒಂದು ನಿಯಂತ್ರಣ ಅಂತಕ್ಕಂಥದ್ದು, ನಿರ್ಬಂಧ ಅಂತಕ್ಕಂಥದ್ದು. ಅಂದ್ರೆ ಕಲೆ ಮತ್ತು ಸಾಹಿತ್ಯ ಅಂದ್ರೆ ಅಧ್ಯಯನ ವಸ್ತು ಅಥವಾ ವಿಷಯ ವಿದ್ಯಾರ್ಥಿಗಳ ಕೈಗೆ ಸೇರುವಾಗ ಅದನ್ನ ಸೆನ್ಸಾರ್ಗೆ ಒಳಪಡಿಸಬೇಕು, ಅದನ್ನ ಪರಿಶೋಧನೆಗೊಳಿಸಿ ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಅಥವಾ ಸರ್ವರ ಕೈಗೆ ತಲುಪೋ ಹಾಗೆ ಆಗಬೇಕು ಸಾಹಿತ್ಯ ಮತ್ತು ಕಲೆಗಳು ಅಂತ ಹೇಳ್ತಾನೆ. ಅಂದ್ರೆ ಕಲೆ ಮತ್ತು ಸಾಹಿತ್ಯಗಳು ಮಾನವನನ್ನ
ಏನ್ ಮಾಡ್ತವೆ, ಆಕರ್ಷಿಸ್ತವೆ, ಆಕರ್ಷಿಸಿ ಅನುಕರಿಸೋ ಹಾಗೆ ಮಾಡ್ತವೆ. ಹಾಗಾಗಿ ಉತ್ತಮ ಸಾಹಿತ್ಯ ಮತ್ತು ಕಲೆಗಳ ಒಂದು ಅನುಷ್ಠಾನ ಅಥವಾ ಅನುಸರಣೆ ಸದ್ಗುಣಿಗಳನ್ನಾಗಿ ರಾಜ್ಯದ ಪ್ರಜೆಗಳನ್ನ ಮಾಡಬಹುದು. ಅದೇ ಕೆಟ್ಟ ಗುಣಗಳನ್ನ, ದುರ್ಗುಣಗಳನ್ನ ಪ್ರೋತ್ಸಾಹಿಸ್ತಕ್ಕಂತಹ ಕಲೆ ಮತ್ತು ಸಾಹಿತ್ಯ ಮಾರುಕಟ್ಟೆಗೆ ಬಂದ್ಬಿಟ್ರೆ ಎಲ್ಲರ ಕೈಗೆ ಅದು ದೊರೆತು ಪ್ರಜೆಗಳು ಕರಪ್ಟ್ ಆಗಿ ಹೋಗ್ತಾರೆ ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಉತ್ತಮವಾದಂತಹ ಕಲೆ ಮತ್ತು ಸಾಹಿತ್ಯ ಮಾತ್ರ ವಿದ್ಯಾರ್ಥಿಗಳಿಗೆ, ಓದುಗರಿಗೆ ಸಿಗಬೇಕು. ಅದರ್ವೈಸ್ ಅದರ ಮೇಲೆ ಸೆನ್ಸಾರ್ಶಿಪ್ ಅನ್ನ ಒಳಪಡಿಸಿ ದುರ್ಗುಣಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕಲೆ ಸಾಹಿತ್ಯವನ್ನ ದೂರ ಇಡಬೇಕು, ನಿರ್ಬಂಧಿಸಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನದು ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಒಂದು ಉಪಚಾರ ಅಂತಕ್ಕಂಥದ್ದು ಆದರ್ಶ ರಾಜ್ಯದ ಪ್ರಧಾನ ಮತ್ತೊಂದು ಲಕ್ಷಣ. ಇದು ಶಿಕ್ಷಣ ಪಡೆಯೋದ್ರಲ್ಲಿರ್ಬಹುದು, ಸೈನ್ಯವನ್ನ ಸೇರೋದ್ರಲ್ಲಿರ್ಬಹುದು, ಆಡಳಿತಗಾರರಾಗಿ ಮಹಿಳೆಯರು ಕೂಡ ಪುರುಷನಿಗೆ ಸಮಾನವಾಗಿ ಇರಲಿಕ್ಕೆ ಅರ್ಹರು ಅಂತ ಹೇಳಿ ಪ್ಲೇಟೋ ಆದರ್ಶ ರಾಜ್ಯದಲ್ಲಿ ತನ್ನ ಚಿಂತನೆಯನ್ನ ಮಂಡಿಸ್ತಾನೆ. ಸ್ತ್ರೀ ತತ್ವಜ್ಞಾನಿಗಳಿಗೂ ಅವಕಾಶವನ್ನ ಕೊಡೋದ್ರ ಮೂಲಕ ಪುರುಷರಂತೆ ಸ್ತ್ರೀಯರೂ ಕೂಡ ಆಳಲಿಕ್ಕೆ ಅರ್ಹರು ಅಂತ ಹೇಳಿ ತತ್ವಜ್ಞಾನಿ ಅರಸರು ಯಾರಿರ್ತಾರೆ, ಸ್ತ್ರೀಯರಿಗೆ ಸಪರೇಟ್ ಒಂದು ಶಿಬಿರದಲ್ಲಿ ಇರಬೇಕು, ಪುರುಷರು ಸಪರೇಟ್ ಶಿಬಿರದಲ್ಲಿ ಇರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋದ್ರ ಮೂಲಕ ಆಳುವ ಸೈನಿಕ ಮತ್ತು ಉತ್ಪಾದಕ ಎಲ್ಲ ವರ್ಗದಲ್ಲೂ ಸ್ತ್ರೀಯರಿಗೆ ಪುರುಷನಿಗೆ ಸಮಾನವಾದ ಅವಕಾಶವನ್ನ ಕೊಡೋ ಪ್ರಯತ್ನವನ್ನ ಆತ ಮಾಡ್ತಾನೆ. ಇನ್ನು ಮುಂದಿನ ಆದರ್ಶ ರಾಜ್ಯದ ಒಂದು ಲಕ್ಷಣ ಅಂತಂದ್ರೆ ತತ್ವಜ್ಞಾನಿಗಳ ಆಳ್ವಿಕೆ ಅಂತಕ್ಕಂಥದ್ದು. ತತ್ವಜ್ಞಾನಿಗಳು ರಾಜ್ಯವನ್ನ ಆಳ್ಬೇಕು, ಇಲ್ಲದೆ ಇದ್ರೆ ಆಳುವವರು ತತ್ವಜ್ಞಾನವನ್ನ ಗಳಿಸ್ಕೋಬೇಕು ಅಂತ ಹೇಳೋದ್ರ ಮೂಲಕ ಜ್ಞಾನಿಗಳ ಆಳ್ವಿಕೆಯ ಪರವಾಗಿ ತನ್ನ ಚಿಂತನೆಯನ್ನ ಮಂಡಿಸ್ತಾನೆ. ಒಂದು ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂತಹ ಅರಸ ಆತ ತತ್ವಜ್ಞಾನಿಯಾಗಿರ್ಬೇಕು, ಎಲ್ಲ ವಿಷಯಗಳ ಪಾಂಡಿತ್ಯ, ಪರಿಪೂರ್ಣ ಜ್ಞಾನವನ್ನ ಆತ ಹೊಂದಿರಬೇಕು ಅಂತ ಹೇಳ್ತಾನೆ. ಯಾರು ಸುದೀರ್ಘ 50 ವರ್ಷಗಳ ಕಾಲ ಶಿಕ್ಷಣವನ್ನ ಪಡೆದು ಸಕಲಾಂಗ ಸರ್ವ ಶಾಸ್ತ್ರಗಳಲ್ಲಿ ಒಂದಿಷ್ಟು ಪರಿಣತಿಯನ್ನ ಪಡೆದಿರ್ತಾರೋ ಅವರು ಮಾತ್ರ ತತ್ವಜ್ಞಾನಿಗಳಾಗಿ ಆಡಳಿತಕ್ಕೆ ಅರ್ಹರು ಅಂತ ಹೇಳಿ ಪ್ಲೇಟೋ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಮುಂದೆ ಮತ್ತೊಂದು ಲಕ್ಷಣ ಏನು ಅಂತಂದ್ರೆ ತತ್ವಜ್ಞಾನಿಯ ನಿರಂಕುಶಾಧಿಕಾರ ಅಂತಕ್ಕಂಥದ್ದು. ಅಂದ್ರೆ ತತ್ವಜ್ಞಾನಿಗಳು ಆಳಬೇಕು ಅಂತ ಹೇಳಿ ಕೈ ತೊಳ್ಕೊಳ್ಳಿಲ್ಲ ಪ್ಲೇಟೋ. ತನ್ನ ಚಿಂತನೆಯಲ್ಲಿ ಆಡಳಿತಾಧಿಕಾರವನ್ನು ತತ್ವಜ್ಞಾನಿಗಳ ಕೈಗೆ ಕೊಟ್ಟು ಸುಮ್ಮನಿರಲಿಲ್ಲ. ಬದಲಾಗಿ ತತ್ವಜ್ಞಾನಿಗಳಿಗೆ ಶಾಸನೀಯ, ಕಾರ್ಯಾಂಗೀಯ, ನ್ಯಾಯಾಂಗೀಯ ಎಲ್ಲ ಬಗೆಯ ಅಧಿಕಾರಗಳನ್ನು, ರಾಜ್ಯದ ಸಮಸ್ತ ಅಧಿಕಾರವನ್ನ ತತ್ವಜ್ಞಾನಿಗಳ ಕೈಗೆ ಕೊಟ್ಟು ಅವನ ಮೇಲೆ ಯಾವುದೇ ನಿರ್ಬಂಧ ಹೇರದೇನೆ ಅವನನ್ನ ನಿರಂಕುಶಾಧಿಕಾರಿಯನ್ನಾಗಿ ಸಕಲ ಅಧಿಕಾರಗಳನ್ನೆಲ್ಲವನ್ನು ಕೂಡ ಆತನಿಗೆ ಒದಗಿಸ್ಕೊಡತಕ್ಕಂತಹ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ನಾವು ಗಮನಿಸ್ಬೇಕಾಗತ್ತೆ. ಇನ್ನ ಕೊನೆಯದಾಗಿ ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಅಂತಕ್ಕಂಥ, ಆಸ್ತಿ ಮತ್ತು ಪತ್ನಿಯರ ಸಮತಾವಾದ ಅನ್ನೋದು ಪ್ರಧಾನ ಆದರ್ಶ ರಾಜ್ಯದ ಲಕ್ಷಣ. ಇದು ಹಾಗಾದ್ರೆ ಏನು ಅಂತಂದ್ರೆ ಆಳುವವರು ಮತ್ತು ಸೈನಿಕ ವರ್ಗದವರಿಗೆ ತಮ್ಮದೇ ಆದಂತಹ ಆಸ್ತಿಯನ್ನ ಮತ್ತೆ ಕುಟುಂಬವನ್ನ ಅರ್ಥಾತ್ ಪತ್ನಿ ಮತ್ತು ಮಕ್ಕಳನ್ನ ಹೊಂದಲಿಕ್ಕೆ ಅವಕಾಶ ಇರಬಾರ್ದು ಅಂತಕ್ಕಂಥದ್ದು ಆದರ್ಶ ರಾಜ್ಯದ ಒಂದು ಪ್ರಧಾನ ಲಕ್ಷಣ ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದ್ರೆ ಆಸ್ತಿ ಮತ್ತು ಪತ್ನಿಯರನ್ನ ಹೊಂದಿದ ಪಕ್ಷದಲ್ಲಿ ವ್ಯಕ್ತಿ ಸ್ವಾರ್ಥಿ ಆಗ್ತಾನೆ, ಲೋಭಿ ಆಗ್ತಾನೆ, ಪಕ್ಷಪಾತತೆಯನ್ನ ಬೆಳೆಸ್ಕೊಳ್ತಾನೆ, ಒಂದು ತನ್ನ ಒಂದು ಬೆಳವಣಿಗೆ, ರಾಜ್ಯದ ಬೆಳವಣಿಗೆಯನ್ನ ಬದಿಗಿಟ್ಟು ವೈಯಕ್ತಿಕ ಬೆಳವಣಿಗೆಗೆ ಮನಸ್ಸು ಹಾತೊರಿತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಆಳುವವರು ಮತ್ತು ಸೈನಿಕರು ರಾಜ್ಯಕ್ಕೆ ಬಹಳ ಮುಖ್ಯವಾದ್ದರಿಂದ ಅವರಿಬ್ಬರಲ್ಲೂ ನಿಸ್ವಾರ್ಥ, ನಿಷ್ಪಕ್ಷಪಾತತೆ, ಪ್ರಾಮಾಣಿಕತೆ ಬರಬೇಕು ಅಂತಂದ್ರೆ, ಸದ್ಗುಣಗಳು ಉಳಿಬೇಕು ಅಂತಂದ್ರೆ ಅವರಿಗೆ ಆಸ್ತಿ ಮತ್ತು ಪತ್ನಿಯರು ಇರಬಾರದು ಅಂತ ಹೇಳಿ ಆಸ್ತಿ ಮತ್ತು ಪತ್ನಿಯರ ಸಮತಾವಾದವನ್ನ ಆದರ್ಶ ರಾಜ್ಯದ ಚಿಂತನೆಯಲ್ಲಿ ಮಂಡಿಸ್ತಾನೆ. ಹೀಗೆ ಆದರ್ಶ ರಾಜ್ಯದ ಪ್ರಧಾನ ಲಕ್ಷಣಗಳನ್ನ ವಿವರಿಸಿ ಒಂದು ಗಾಂಧೀಜಿ ಕಂಡಂತಹ ರಾಮರಾಜ್ಯ ಅಥವಾ ರಾಬರ್ಟ್ ಉಟೋಪಿಯಾ ಅಂತಕ್ಕಂತಹ ಕನಸನ್ನ ಕಂಡಿದ್ರು ಒಬ್ರು ಚಿಂತಕರು, ರಾಬರ್ಟ್ ಮೋರ್ ಅಂತಕ್ಕಂಥವ್ರು. ಅಂಥವ್ರು ಏನು ಕಂಡಂತಹ ಆದರ್ಶ ರಾಜ್ಯದ ತರ ಈ ಜಗತ್ತಿಗೆ ಒಂದು ಆದರ್ಶ ರಾಜ್ಯವನ್ನ ಪರಿಚಯಿಸಿದಂತಹ ಕೀರ್ತಿ
ನಮ್ಮ ಪ್ಲೇಟೋರಿಗೆ ಸಲ್ತದೆ. ಈ ಪ್ಲೇಟೋನ ಆದರ್ಶ ರಾಜ್ಯ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಆದರೂ ಕೂಡ ಒಂದು ಕಲ್ಪನೆಯ ರಾಜ್ಯ ಅಂತಂದ್ರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಆತ ಆದರ್ಶ ರಾಜ್ಯದ ಭಾಗವಾಗಿ ಏನೆಲ್ಲ ಕೆಲ ವಿಚಾರಗಳನ್ನ ಹೇಳಿದಾನೆ ಅದು ಇವತ್ತಿಗೂ ಕೂಡ ಪ್ರಸ್ತುತ. ಆಡಳಿತ ಮಾಡ್ತಕ್ಕಂಥವ್ರು ಜ್ಞಾನಿಗಳಾಗಿರ್ಬೇಕು ಅಂತಕ್ಕಂಥದ್ದು, ಆಳುವವರಿಗೆ ಆಸ್ತಿ ಮತ್ತು ಪತ್ನಿಯರು ಇರಬಾರ್ದು ಅಂತಕ್ಕಂತಹ ಅಂಶಗಳು ಇವತ್ತಿಗೂ ಕೂಡ ಬಹಳ ಸಮಂಜಸವಾದಂತಹ ಚಿಂತನೆಯಾಗಿ ಪರಿಣಮಿಸ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಈ ಆದರ್ಶ ರಾಜ್ಯ ಸಿದ್ಧಾಂತವನ್ನ ಅನೇಕ ಚಿಂತಕರು ವಿಮರ್ಶಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ತತ್ವಜ್ಞಾನಿಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಉಳಿದ ಪ್ರಜೆಗಳನ್ನ ನಿರ್ಲಕ್ಷಿಸಿದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳ್ತಾರೆ. ಹಾಗೇನೆ ಆಸ್ತಿ ಮತ್ತು ಪತ್ನಿಯರನ್ನ ಆಳುವವರು ಮತ್ತು ಸೈನಿಕರಿಂದ ಕಿತ್ಕೊಳ್ಳೋ ಮೂಲಕ ಮಾನವ ಸ್ವಭಾವಕ್ಕೆ ವಿರುದ್ಧವಾದಂತಹ ಚಿಂತನೆಯನ್ನ ಆದರ್ಶ ರಾಜ್ಯ ಚಿಂತನೆ ಹೊಂದಿದೆ ಅಂತ ಹೇಳಿ ಕೆಲವರು ವಿಮರ್ಶಿಸ್ತಾರೆ. ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಈ ಆದರ್ಶ ರಾಜ್ಯವನ್ನ ವಿಮರ್ಶಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಅಂಶಗಳನ್ನ ತಾವು ಬೇರೆ ಬೇರೆ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಪ್ಲೇಟೋನ ಆದರ್ಶ ರಾಜ್ಯದ ಇನ್ನಿತರ ಕೆಲ ವಿಚಾರಗಳನ್ನ ತಿಳಿದುಕೊಳ್ತಕ್ಕಂತಹ ಪ್ರಯತ್ನ ಮಾಡ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಅವಧಿಯನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.